ಫ್ರೆಂಡ್ಸ್ ಅವಾಗ್ಲೇ ಎಲ್ಲ ಕೇಳ್ತಾ ಇದ್ರಿ ಕಿಪ್ಪಿ ಅವ್ರು ಎಲ್ಲೋಗಿದ್ರು ಅಂತ. ಅವ್ರು ಸ್ವಲ್ಪ ಅವ್ರ ಅಮ್ಮ ಅಪ್ಪ ಮತ್ತೆ ಅವ್ರ ಫ್ಯಾಮಿಲಿ ಅವ್ರ ಹುಡುಗ ಜೊತೆ ಸ್ವಲ್ಪ ಬಿಸಿ ಇದ್ಲು. ಇವಾಗ ಬಂದವಳು ನೋಡಿ. ಅವಳು ಏನ್ ಮಾತಾಡ್ತೀರಾ ಮಾತಾಡಿ. ಹೇಳಿ ಜನರೇ, ಏನ್ ಸಮಾಚಾರ? ಏನ್ ಮಾಡ್ತಾ ಇದ್ದೀರಾ ಎಲ್ಲಾರು? ಕಾಫಿ ಆಯ್ತಾ? ಮತ್ತೆ ನಾಷ್ಟ ಆಯ್ತಾ? ಊಟ ಆಯ್ತಾ? ಎಲ್ಲ ಕೇಳ್ತೀನಿ. ನೆನ್ನೆ ವ್ಲಾಗ್ ಹೆಂಗಿತ್ತಂತ ಕಮೆಂಟ್ ಮಾಡಿ. ಅಂಡ್ ನನಗ್ ಗೊತ್ತಾಗಿರೋ ಪ್ರಕಾರ, ನಾನೀಗ ಕೇಳ್ಪಟ್ಟಿರೋ ಪ್ರಕಾರ ಹೇಳಿ. ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ಪಟ್ಟಿರೋ ಪ್ರಕಾರ ಹೇಳ್ತಾ ಇದ್ದಾರೆ. ಏನೋ ಹೇಳ್ತಾಳೆ, ಅದ್ ನಂಗೊಂದು ಗೊತ್ತಿಲ್ಲ. ಕಮೆಂಟ್ ಬಾಕ್ಸ್ ಅಲ್ಲಿ ತಿಳ್ಕೊಂಡಿರೋ ಪ್ರಕಾರ ಎಲ್ರು ಅನ್ಕೊಂಡಿದೀರಾ ನಾನು ಕಿಪ್ಪಿನ ಲೈಕ್ ಗೋಸ್ಕರ, ವ್ಯೂಗೋಸ್ಕರ, ಸಬ್ಸ್ಕ್ರೈಬ್ ಮತ್ತೆ ಫಾಲೋವರ್ಸ್ ಗೋಸ್ಕರ ಯೂಸ್ ಮಾಡ್ಕೊಂತಿದೀನಿ ಅಂತ. ದಯವಿಟ್ಟು ಹಂಗೆಲ್ಲ ಮಾತಾಡ್ಬೇಡಿ. ಅಂಡ್ ಕಿಪ್ಪಿಗೂ ತುಂಬಾ ಜನ ಹೇಳಿದಾರಂತೆ ವಿಡಿಯೋ ನೋಡ್ತಿದ್ರೆ. ಅವ್ರಿಗೂ ನಾನು ಹೇಳ್ತಾ ಇರೋದು, ನಿಜವಾಗ್ಲೂ ನಾನು ಯಾವುದೇ ರೀತಿ ಅವಳನ್ನ ಇದಕ್ಕೋಸ್ಕರ ನಾನು ಅವಳನ್ನ ಯೂಸ್ ಮಾಡ್ಕೊಂತಿಲ್ಲ. ಆತರ ಯೂಸ್ ಮಾಡ್ಕೊಳಂಗಿದ್ರೆ ಅವಳನ್ನೇ ಕೇಳಿ, ಅವಳು ಹಂಗ ಹೇಳ್ತಾಳ ಅಂತ. ಜನರೇ, ಏನ್ ಗೊತ್ತಾ, ಇವಳು ನನ್ ಜೊತೆ ವಿಡಿಯೋ ಮಾಡಕ್ ಆಗಿ ನನ್ ಕರ್ಕೊಂಡ್ ಬಂದಿಲ್ಲ. ಅವಳು ಮುಂಚೆನೆ ಹೇಳಿದ್ಲು, ನೋಡ್ ಕಿಪ್ಪಿ, ನಾನ್ ನಿನ್ನ ಮೀಟ್ ಮಾಡ್ಬೇಕು, ನಿನ್ ಮಾತ್ ಇಷ್ಟ ಇಲ್ಲ. ಆಕ್ಚುಲಿ ನನ್ ಫ್ಯಾನ್ ಕೂಡ, ಫ್ಯಾನ್ ಅನ್ನೋಕೆ ನನ್ ಸಿಸ್ಟರ್, ಅದೇ ನನ್ ತಂಗಿ, ನನ್ಗಿಂತ ಚಿಕ್ಕ ಹುಡುಗಿ. ಅವಳದೇ ಅಂತ ಪರ್ಸನಲ್ ತುಂಬಾ ಪ್ರಾಬ್ಲಮ್ಗಳಿದೆ. ಆ ನೋವು ಅದು ಹೇಳ್ಕೊಳ್ಬಾರ್ದು ಅಂತ ಸುಮ್ನೆ ಇದೀನಿ. ಅವಳದು ನೋವುನ ಮರೆಯಕ್ಕೋಸ್ಕರ ಅವಳು ಏನ್ ಮಾಡ್ಬೇಕು, ಎಂತ ಮಾಡ್ಬೇಕು ಅಂತ ಗೊತ್ತಾಗಿದ್ದಿಲ್ಲ ಅವಳಿಗೆ. ಸೊ ನನ್ನ ಹತ್ರ ಫೋನ್ ಮಾಡಿ ಹೇಳಿದ್ಲು, ಆರಂಗ್ ಈ ತರ ಎಲ್ಲ. ಅವ್ಳು ತುಂಬಾ ಹತ್ತಿದ್ಲು, ಈ ತರ ಎಲ್ಲ ಹೇಳಿದ್ಲು. ಕಿಪ್ಪಿನೇ ಕಾಲ್ ಮಾಡಿ ನಾನು ಬರ್ತೀನಿ. ಒಂದ್ ನಿಮಿಷ ಇರು, ನನಗೆ ಕಂಪ್ಲೀಟ್ ಮಾಡ್ಕೊಂತೀನಿ. ಜನ ಏನೋ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಂತಾರ. ಏನೋ ಹೇಳ್ಕೊಂಡು ಅಳ್ತಾ ಇದ್ಲು. ನನ್ಗೆ ತುಂಬಾ ಬೇಜಾರಾಗ್ತಿದೆ, ಹಂಗೆ ಹಿಂಗೆ ಅನ್ಕೊಂಡು. ನಂಗೆ ತುಂಬಾ ಬೇಜಾರು ಆಯ್ತು. ಅದಕ್ಕೆ ಸರಿಮ್ಮ ಬಾ, ನನ್ನ ಚಾನೆಲ್ ನಾನು ಇಂಟರ್ವ್ಯೂ ಮಾಡ್ತೀನಿ, ಹಂಗೇನೆ ಬಾ ನೀನು ಅಂತ ಹೇಳಿದ್ರು. ಸೊ ನಾನು ಅದಕ್ಕೆ ಅಂದ್ರೆ ನೀನೇ ಬಾ ನನ್ ಮನೆಗೆ ಅಂತ ಕರೆದೆ. ಸೊ ಬಂದ್ಮೇಲೆ ಅವಳು ಒಂದೇ ಮಾತು ಹೇಳಿದ್ದು, ನಾನು ಲೈಕ್ ವ್ಯೂಸ್ಗೋಸ್ಕರ ನಿನ್ನ ಬಳಸ್ಕೊಂತಿಲ್ಲ, ನೀನ್ ಯಾವ್ದು ತಲೆನೂ ಕೆಲ್ಸ್ಕೋಬೇಡ. ನನ್ನ ನೋವು ಮರೆಯಕ್ಕೋಸ್ಕರ ನಿನ್ ಜೊತೆ ವಿಡಿಯೋ ಮಾಡ್ತಾ ಇದೀನಿ ಅಷ್ಟೇ. ನಾನು ನಿನ್ನ ಬೆಳೆಸಿ ಇವನ್ ಹೇಳ್ಬೇಕಿದ್ರೆ ಸತ್ಯ, ನನ್ನ ದೇವರ ಮೇಲೆ ಸತ್ಯ ಇಟ್ಟು ಹೇಳ್ತೀನಿ. ಅವಳೇನು ನನ್ನ ಫಾಲೋ ಮಾಡಿಸು ಅಂತ ಅವಳು ಕೇಳೂ ಇಲ್ಲ, ಸಬ್ಸ್ಕ್ರೈಬ್ ಮಾಡಿಸು ಅಂತನೂ ಕೇಳಿಲ್ಲ. ನಾನಾಗಿ ಹೇಳಿರೋದು. ಯಾಕೆಂದ್ರೆ ಅವ್ಳು ನನ್ನಿಂದ ನಾನೇನಾದ್ರು ಒಂದ್ ಸಪೋರ್ಟ್ ಆಗ್ಲಿ ಅಂತ ಅಷ್ಟೇ ನಾನು ಹೇಳಿದ್ ಹೊರ್ತು ಅವಳಾಗಿ ಬಾಯ್ಬಿಟ್ಟು ನಂಗೆ ಅದ್ ಮಾಡ್ಸು, ಇದು ಮಾಡ್ಸು, ಹಂಗ್ ಮಾಡ್ಸು, ಹಿಂಗ್ ಮಾಡ್ಸು. ಲವ್ ಸ್ಟೋರಿ ಕೂಡ ಅವಳಾಗಿ ಏನು ಹಾಕಲ್ಲ, ನಾನು ನಾನಾಗಿ ಹಾಕಿರೋದಷ್ಟು ಬಿಟ್ರೆ. ತಪ್ಪಾಗಿ ಎಲ್ಲ ತಿಳ್ಕೊಂತೀರಾ. ಮತ್ತೆ ಏನೇನೋ ಹೇಳಕ್ ಸ್ಟಾರ್ಟ್ ಮಾಡ್ತಾ ಇದಾರೆ ಎಲ್ಲರೂ. ಸೊ ಆ ಹುಡುಗಿನೂ ಒಂದೇ, ನಾನು ಒಂದೇ ಅಲ್ವಾ? ಸೊ ಏನ್ ತಪ್ಪಾಗಿ ಮಾಡ್ತಿದಾರೆ ಏನು ಅಂದ್ರೆ, ನಾನು ನನ್ನ ಲವ್ ಸ್ಟೋರಿನ ನಾನು ಈ ಅವ್ರ ಬ್ಲಾಗ್ ಅಲ್ಲಿ ಇದೆ ಅಂತ ಹೇಳಿ ತಪ್ಪಾಗಿ ತಿಳ್ಕೊಂತಾರೆ. ನೋಡಿ, ಒಂದ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ನನ್ ಜೊತೆಲಿ ಇರೋರಾಗ್ಲಿ, ಫ್ರೆಂಡ್ಸ್ ಆಗ್ಲಿ, ಯಾರೇ ಆಗ್ಲಿ, ಅಥವಾ ಚಾನೆಲ್ಗಳೇ ಆಗ್ಲಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ನಾನ್ ಯಾಕೆ ಹೇಳಿದೆ ಅಂದ್ರೆ, ಅವ್ರ ಕ್ವಶನ್ ಅವ್ರು ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೊ ಅವ್ರ ಅಕ್ಕನೂ ಕೂಡ ವರ್ಕ್ ಮಾಡ್ತಾ ಇದಾರೆ. ಅವ್ರು ಕ್ವಶನ್ ಹಾಕಿದ್ರು, ಅದನ್ನ ಇದು ಕ್ವಶನ್ ನ ಕೇಳು ಅಂತ. ಅದು ಆಕ್ಚುಲಿ ಅವ್ರು ವಿಡಿಯೋ, ಅಕ್ಕನ ವಿಡಿಯೋ ಅಂತ ಅವ್ರು ಮಾಡಿಲ್ಲ. ಅದು ಆಕ್ಚುಲಿ ಅದು ಇದ್ದಿದ್ದು ಇಂಟರ್ವ್ಯೂ ಇದ್ದಿದ್ದು. ಅದು ಕೇಳಿದ್ದು, ಜಸ್ಟ್ ಕೇಳಿದಷ್ಟೇ. ಕೇಳಿದ್ನ ತಗೊಂಡ್ ಬಂದು ನನಗ್ ಬಂದು ಕ್ವಶನ್ ಕೇಳಿದಕ್ಕೆ ನಾನು ಆನ್ಸರ್ ಅದೇ. ಅವ್ರ ಮನೆಗೆ ಒಬ್ರು ಅಭಿಮಾನಿ ಬಂದಿದ್ರು. ಅಭಿಮಾನಿ ಬಂದಾಗ ಅವ್ರು ಕೇಳಿ ಕ್ವಶನ್ಗೆ ನಾನು ಆನ್ಸರ್ ಮಾಡಿ, ಇವ್ರು ಕೇಳಿ ಕ್ವಶನ್ಗಲ್ಲ, ಅವ್ರು ಕೇಳಿ ಕ್ವಶನ್ಗೆ ಆನ್ಸರ್ ಮಾಡಿದ್ರು. ಇವ್ರು ಅನ್ಕೊಂಡಿದ್ರು ಕೇಳ್ಬೇಕು ಅಂತ ಅನ್ಕೊಂಡಿದ್ರು, ಕೇಳಿಲ್ಲ. ಬಟ್ ಅದೇ ಪ್ಲೇಸ್ ಅಲ್ಲಿ ಅವ್ರು ಕೇಳಿದ್ರು ಅಂತೇಳಿ ಆ ಕ್ವಶನ್ಗೆ ಆನ್ಸರ್ ಮಾಡಿದ್ರು. ಸೊ ಆ ಕ್ವಶನ್ಗೆ ಆನ್ಸರ್ ಮಾಡಿದಾಗ ನಾನು ಆನ್ಸರ್ ಮಾಡಿದಷ್ಟೇ. ಕ್ವಶನ್ ರೈಸ್ ಮಾಡಿದಾಗ ಆನ್ಸರ್ ಮಾಡಿದಷ್ಟೇ. ಸೊ ನಾನು ಮುತ್ತಿನ ಬಗ್ಗೆ ನಾನು ಏನಕ್ಕೆ ಇವ್ರ ಬ್ಲಾಗ್ ಅಲ್ಲಿ ಹೇಳಿದೆ ಅಂದ್ರೆ, ಅವ್ರ ಅಭಿಮಾನಿ ಬಂದಿದ್ರು. ಅಭಿಮಾನಿ ಅಂದ್ರೆ ಅವರು ಅಣ್ಣ ಇದಾರೆ, ಅದೇ ಅವರು ಕೂಡ ವರ್ಕ್ ಮಾಡ್ತಾರೆ ಇದ್ರಲ್ಲಿ ಚಾನೆಲ್ ಅಲ್ಲಿ. ಆ ಅಣ್ಣನ ಫ್ರೆಂಡ್ ಬಂದಿದ್ರು, ನನ್ನ ಮೀಟ್ ಮಾಡಕ್ಕೋಸ್ಕರ ದೂರದಿಂದ ಬಂದಿದ್ರು. ಅವ್ರು ಮೀಟ್ ಮಾಡಕ್ ಬಂದಾಗ ನಾನು ಅವ್ರ ಹೇಳಿದ್ರು, ನನ್ಗೊಂದು ಕ್ವಶನ್ ಇದೆ ಕಿಪ್ಪಿ, ನೀನ್ ಆನ್ಸರ್ ಮಾಡ್ತೀಯಾ ಅಂತ ಕೇಳಿದಕ್ಕೆ. ಸೊ ಬ್ಲಾಗ್ ಮಾಡ್ತಾ ಇದೀವಿ, ಅವಾಗ್ಲೇ ಕೇಳಿ ಅಂತ ಹೇಳಿದಕ್ಕೆ ಅವರು ಕ್ವಶನ್ ಕೊಟ್ಟಿದ್ದಕ್ಕೆ ನಾನು ಆನ್ಸರ್ ಹೇಳಿದೆ ಅಲ್ ಹೊರ್ತು ಅವರು ಇವ್ರುಗಳು ಕೇಳ್ಬೇಕು ಅಂತ ಇದ್ರು. ಯಾವಾಗ ಇಂಟರ್ವ್ಯೂ ಕೇಳ್ಬೇಕು ಅಂತ ಇದ್ರು, ಬಟ್ ಇಂಟರ್ವ್ಯೂ ಕೇಳಕ್ ಆಗಿಲ್ಲ. ಅದಕ್ಕೆ ಅವರು ರೈಸ್ ಬಂತ, ಅಭಿಮಾನಿನೇ ಹೇಳ್ತಿದಾರಲ್ಲ ಅಂತೇಳಿ ನಾವು ಆನ್ಸರ್ ಮಾಡಿದಷ್ಟೇ. ಇವಾಗೆಲ್ಲ ತಪ್ಪು ತಿಳ್ಕೊಳ್ಳಿ. ಕಮೆಂಟ್ ಬಾಕ್ಸ್ ಅಲ್ಲೂ ಕೆಲವೊಂದು ಬರ್ತಾ ಇದೆ. ಕಮೆಂಟ್ ಬಾಕ್ಸ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲೂ ಬರ್ತಾ ಇದೆ. ಏನ್ ಹಾಳಾಗಲ್ಲ, ನಾವು ತುಂಬಾ ಚೆನ್ನಾಗಿದೀವಿ. ಅವಳು ನನ್ನ ಅಕ್ಕನ್ ತರ, ನಾನೊಂದು ಅಕ್ಕನ ಸ್ಥಾನದಲ್ಲಿ ನಿಂತು ಅವಳು ನನ್ನ ತುಂಬಾ ಚೆನ್ನಾಗಿ ಗೈಡ್ ಮಾಡ್ತಾಳೆ. ನಾನು ಏನಾದ್ರು ಒಂದ್ ತಪ್ಪು ಮಾಡಿದ್ರು ಅಷ್ಟೇ. ನಾವು ಲಾಸ್ಟ್ ಒಂದೆರಡು ವಿಡಿಯೋ ಮುಂಚೆನೆ ಹೇಳಿದ್ವಿ ನಮ್ಮಿಬ್ರು ಪರಿಚಯ ಹೇಳ್ತೀವಿ ಅಂತ. ಅದ್ ಮಾಡಿಲ್ಲ. ಅದು ನೆಕ್ಸ್ಟ್ ವಿಡಿಯೋ ಖಂಡಿತ ಮಾಡ್ತೀವಿ ಶೀಘ್ರದಲ್ಲಿ. ಹಿಂಗೆಲ್ಲ ಕಮೆಂಟ್ ಮಾಡ್ಬೇಡಿ. ನೋಡಿ, ಅವಳಿಗೂ ಒಂದ್ ಲೈಫ್ ಇದೆ, ನನಗೂ ಒಂದ್ ಲೈಫ್ ಇದೆ.
ಅವಳು ಟ್ರೋಲ್ ಆಗಿ ಅವಳ ಲೈಫ್ ಏನು, ಅವಳು ಹಿಂಗೆ ಏನು ಅಂತ ನಿಮ್ಗೆ ಗೊತ್ತಾಯ್ತು. ಬಟ್ ನಮ್ ಲೈಫ್ ಬಗ್ಗೆ, ನಮ್ ಪರ್ಸನಲ್ ಥಿಂಗ್ಸ್ ಬಗ್ಗೆ ನಿಮಗ್ ಗೊತ್ತಿರಲ್ಲ. ನಮ್ದು ಒಂದ್ ಲೈಫ್ ಇರುತ್ತೆ, ನಂದು ಒಂದ್ ಫ್ಯಾಮಿಲಿ ಇದೆ. ನಾನು ಅಪ್ಪ ಅಮ್ಮನ್ ಬಿಟ್ಟು ಬ್ಯಾಂಗ್ಳೂರಲ್ಲಿ ಇರೋದು, ಏನೋ ಒಂದ್ ಮಾಡ್ಬೇಕು ಅಂತ. ನಾನು 16 years ಬ್ಯಾಂಗ್ಳೂರ್ಗೆ ಬಂದಿದ್ದು. ನೀವ್ ಯಾವ್ದಾದ್ರು ನನ್ನ ವ್ಲಾಗ್ ನೋಡಿಲ್ಲ ಅಂದ್ರೆ ಅಬೌಟ್ ಮೈ ಲೈಫ್ ಅಂತ ವ್ಲಾಗ್ ಹಾಕಿದೀನಿ. ಕಂಪ್ಲೀಟ್ ವಿಡಿಯೋ ನೋಡಿ, ನನ್ನ ಲೈಫ್ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗುತ್ತೆ. ನನ್ನ ಪೇರೆಂಟ್ಸ್ಗೋಸ್ಕರ ನನ್ ಡ್ರೀಮ್ ನ ಫುಲ್ಫಿಲ್ ಮಾಡಕ್ ನಾನು ಬ್ಯಾಂಗ್ಳೂರಲ್ಲಿ ಇದ್ದೀನಿ, ಏನೋ ಒಂದು ಮಾಡ್ತಾ ಇದ್ದೀನಿ. ದಯವಿಟ್ಟು ಪ್ಲೀಸ್ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲಾಂದ್ರೆ ನನಗೆ ಬೇಡ. ಬಟ್ ಈ ತರ ಎಲ್ಲ ಮಾತಾಡ್ಬಿಡಿ, ತುಂಬಾ ಅಂದ್ರೆ ತುಂಬಾ ಹರ್ಟ್ ಆಗುತ್ತೆ ನನ್ಗೆ. ಮತ್ತೆ ಒಂದ್ ನಿಮಿಷ ಏನ್ ಗೊತ್ತಾ, ನಾನು ಇಲ್ಲಿ ಯಾವ್ದು ಸಿಂಪತಿ ಕ್ರಿಯೇಟ್ ಮಾಡಕ್ ನಾವ್ ಬಂದಿಲ್ಲ. ಮಾತಾಡ್ತಿದ್ರೆ ಎಲ್ಲ ಸಿಂಪತಿ ಅಂತಿದ್ದೀರಾ. ನನಗ್ ಬೇಕಾಗಿಲ್ಲ ಗುರು, ನನಗೆ ಈ ಲೈಫೇ ಬೇಕಾಗಿಲ್ಲ, ಸಿಂಪತಿ ಲೈಫ್. ಯಾಕೆ ನಾನ್ ಜನರೇ ಅಂತ ಬೆಳೆದೆ, ಜನರೇ ಅಂತ ಬಂದೆ. ನಾನಲ್ಲ, ನಂದೇ ಒಂದು ಓನ್ ಆಗಿ ಬಂದಿರೋದು. ಮತ್ತೆ ನನ್ ಬಗ್ಗೆ ಯಾರೋ ಬಂದ್ಬಿಟ್ಟು ಮುತ್ತಿಗೆ ಬಂದ್ಬಿಟ್ಟು ಮೆಸೇಜ್ ಮಾಡಿ ಹೇಳ್ತಾರೆ, ಅವ್ರಿಗೆ ಹಂಗಲ್ಲ ಹಿಂಗಲ್ಲ, ಅವ್ರಿಗೆ ಆತರ ಐತೆ. ಏನ್ ಗುರು ಹೇಳ್ತೀರಾ ನನ್ ಬಗ್ಗೆ ತಿಳ್ಕೊ, ಇಡೀ ಕರ್ನಾಟಕ ಗೊತ್ತು. ಅವ್ರ ಬಗ್ಗೆ ಬಂದ್ಬಿಟ್ಟು ಅವ್ನ ಹತ್ರ ಬಂದ್ಬಿಟ್ಟು ಯಾವನೋ ಏನೋ ಅಂತ ಅವ್ನ್ ಬಂದ್ಬಿಟ್ಟು ಏನೋ ಹೇಳೋನೆ. ನಾನು ಬಂದ್ ಕೇಳ್ದ, ಸರಿ ನಾನು ಅದಕ್ಕೆ ಏನು, ನನಗೂ ತುಂಬಾ ಬೇಜಾರಾಯ್ತು. ನಾನು ಏನಂದ್ರೆ ಪರ್ಸನಲ್ ನಮ್ಮಿಬ್ರು ನಡುವೆಗೆ ಇನ್ನೊಬ್ರು ಬಂದು ದೂರ ಮಾಡೋ ಕೆಲಸ ಮಾಡ್ತಾ ಇದಾರೆ. ಸೊ ಒಂದು ಪ್ರೀತಿಗೆ ಒಂದು ದೂರ ಮಾಡೋ ಕೆಲಸ ಮಾಡಬಾರ್ದು. ಸೊ ನಿಜ ಹೇಳ್ಬೇಕಿದ್ರೆ ನಾನು ಏನು ಕೂಡ ಪರ್ಸನಲ್ ವಿಷಯ ಯಾರ ಹತ್ರ ನಾನು ಶೇರ್ ಮಾಡಲ್ಲ ಜಾಸ್ತಿ. ಸೊ ನಾನು ಯಾರು ನಂಬಿರ್ತೀನಿ, ಯಾರು ನನ್ನ ಅಕ್ಕ ತಂಗಿ ಅಂತ ಅನ್ಕೊಂಡಿರ್ತೀನಿ, ಅವ್ರ ಹತ್ರ ಹೇಳ್ತೀನಿ ಹೊರ್ತು ಯಾರು ಇನ್ನೊಬ್ರ ಹತ್ರ ಹೇಳಲ್ಲ. ಸೊ ನನಗೇನು ಅಂದ್ರೆ ಒಬ್ರು ಅಳ್ತಾ ಇದಾರೆ ಅಂದಾಗ ನಾನು ಅದನ್ನ ಸ್ಪಂದಿಸ್ತೀನಿ, ಆಯ್ತಾ. ಅವ್ರ ಬಗ್ಗೆ ಕೆಟ್ಟದಾಗಿ ಎಲ್ಲೂ ಕೂಡ ನಾನು ಸ್ಪ್ರೆಡ್ ಮಾಡಲ್ಲ. ಸೊ ನನ್ಗೆ ತುಂಬಾ ಕಮೆಂಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಆಗ್ತಾ ಇದಾರೆ, ಏನೇನೋ ಕಮೆಂಟ್, ಪರ್ಸನಲ್ ಕಮೆಂಟ್ ಗಳು ಆಗ್ತಾರೆ. ಏನ್ ಸಿರಿ ನೀನ ಯೂಸ್ ಮಾಡ್ಕೊಂತೇನೆ, 4-5 ದಿವಸ ನೋಡ್ತಾನೆ ಅವಳ ಸ್ಟೋರಿ ಆಗ್ತಿದ್ಯಾ, ಹೌದು ಬರೀ ಹೌದೇ ಇದೆ, ನಿಂದು ಯಾವಾಗ ಬರುತ್ತೆ, ಏನಕ್ಕೆ ಆತರ ಎಲ್ಲ ಆಗ್ತಿದ್ಯಾ ಅಂತ ಕೇಳಿದ್ರೆ, ನಾನು ಇವಾಗ ಒಬ್ರು ಮನೆಗೆ ಬಂದಿದ್ದೀನಿ ತಿಳ್ಕೊಳ್ಳಿ. ಅವ್ರ ಮನೆಗೆ ಬಂದಾಗ ಅವ್ರ ಜೊತೆ ವಿಡಿಯೋ ಮಾಡ್ಬೇಕು ಅಂತ ಅನ್ಸುತ್ತೆ, ವಿಡಿಯೋ ಮಾಡ್ತಾ ಇದೀವಿ. ತಪ್ಪ ಅದು ಅವ್ರ ಜೊತೆ ವಿಡಿಯೋ ಮಾಡೋದು, ಬ್ಲಾಗ್ಸ್ ಮಾಡೋದು. ನಾವು ವಿಡಿಯೋ ಮಾಡಕ್ ಆಗುತ್ತೆ. ಇವಾಗ ಒಂದ್ ಮೆಮೊರಿ ಕ್ರಿಯೇಟ್ ಮಾಡ್ಕೊಂತೀವಿ. ಟ್ರಿಪ್ಗೆ ಎಂತಕ್ ಹೋಗ್ತೀವಿ ಹೇಳಿ? ಟ್ರಿಪ್ಗೆ ಹೋದಾಗ ಮೆಮೊರಿ ಒಬ್ಬೊಬ್ರೆ ಮಾಡ್ಕೊಂಡ್ ಬರ್ಬೋದಲ್ಲ. ಮೆಮೊರಿ ಕ್ರಿಯೇಟ್ ಮಾಡಕ್ ಇವತ್ತು ಇದ್ದೋರ್ ನಾಳೆ ಇಲ್ಲ. ಅವಳಗ್ ನಾನೇ ಇರ್ದಲೇ ಇರ್ಬೋದು, ಇಲ್ಲ ಅವಳೇ ಇರ್ದಲೇ ಇರ್ಬೋದು. ಹಂಗ ಆಗದ್ ಬೇಡ ಹೇಳ್ತಾ ಇರೋದು. ಬಟ್ ಜೊತೆಲಿ ಇದ್ದಾಗ ಒಂದ್ ಮೆಮೊರಿ ಕ್ರಿಯೇಟ್ ಮಾಡ್ಕೊಂತೀವಿ. ನನಗೆ ಅವಳಂದ್ರೆ ಇಷ್ಟ, ಅವಳಿಗೆ ನಾನಂದ್ರೆ ತುಂಬಾ ಇಷ್ಟ. ನಾವಿಬ್ರು ಎಷ್ಟೇ ಜಗಳ ಮಾಡೋ ಅಷ್ಟೇ ಚೆನ್ನಾಗಿದೀವಿ. ನಮ್ಮಿಬ್ರು ಪರಿಚಯ ತುಂಬಾ ಚೆನ್ನಾಗ್ ಆಗೈತೆ. ಮತ್ತೆ ನಾನು ಇವ್ರ ಬಗ್ಗೆ ಎಲ್ಲೂ ಬೇರೆ ಹತ್ರ ಏನಕ್ಕೆ ಹೇಳ್ಕೊಂಡಿಲ್ಲ ಅಂದ್ರೆ, ನಾನು ಎಲ್ಲಾರ ಬಗ್ಗೆ ಎಲ್ಲಾರ ಹತ್ರ ಹೇಳ್ಕೊಳಲ್ಲ. ನನಗೇನಂದ್ರೆ ನಾವು ಏನ್ ಹೇಳ್ಕೋಬೇಕು ಅದನ್ನ ಅಷ್ಟೇ ಹೇಳ್ಕೊಂತೀನಿ ಹೊರತು ಈ ತರ ಒಬ್ರು ಸಿಸ್ಟರ್ ಇದಾರೆ, ಒಬ್ರು ಇದಾರೆ, ಅದು ಇದು ಅಂತ ಹೇಳ್ಕೊಳಕ್ ಹೋಗಲ್ಲ. ನನಗೆ ಬೇಕಾಗಿಲ್ಲ. ತುಂಬಾ ಜನ ಇದಾರೆ, ಹೇಳ್ಕೊಳಕ್ ಹೋಗಲ್ಲ. ನಂಗೆ ಬೇಕಾಗಿಲ್ಲ. ಎಲ್ಲಾರ ಹತ್ರ ಕುತ್ಕೊಂಡು ಅದು ಇದು ಹೇಳೋದು ಬೇಕಾಗಿಲ್ಲ, ಅದಕ್ಕೆ ಹೇಳ್ತಾ ಇಲ್ಲ. ಮತ್ತೆ ಇನ್ನೊಂದೇನಂದ್ರೆ ನನ್ ಬಗ್ಗೆ ಅದು ಇದು ತಪ್ಪಾಗಿ ತಿಳ್ಕೊಂತ ಇದೀರ. ಮತ್ತೆ ಇನ್ನೊಂದೇನಂದ್ರೆ ಇವಳು ಅಂತ ಹುಡುಗಿನೂ ಅಲ್ಲ. ಇವಳು ಆಕ್ಚುಲಿ ಹೇಳ್ಬೇಕಿದ್ರೆ ನನ್ನಿಂದ ಬೆಳೆಯುವಂತ ಅವಶ್ಯಕತೆ ಇಲ್ಲ. ಇವಳು ಮೂವಿ ಮಾಡ್ತಾ ಇದ್ದಾಳೆ. ಮೂವಿ ಅನ್ನೋಕ್ಕಿಂತ ಸೀರಿಯಲ್ ಆಗ್ತಾಳೆ. ಆಕ್ಚುಲಿ ಇವಳು ವರ್ಕ್ ಮಾಡ್ತಾಳೆ, ಎಲ್ಲ ಮಾಡ್ತಾಳೆ. ಮತ್ತೆ ಇವನ್ ತುಂಬಾ ಜನ ತಿಳ್ಕೊಂತಿರೋದು ನನ್ನನ್ನ ಬಳಸ್ಕೊಂಡು ದುಡ್ಡು ಮಾಡ್ತಿದ್ದಾಳೆ ಅಂತ. ಅವಳಿಗೆ ನಿಜ ಹೇಳ್ತೀನಿ, ಒಂದ್ ಪೈಸಾ ಕೂಡ ಪ್ರಮೋಷನ್ ಅವಳಿಗೆ ಬರ್ತಾ ಇಲ್ಲ, ನನಗ್ ಬರ್ತಾ ಇದೆ. ಮತ್ತೆ ಇನ್ನೊಂದ್ ಹೇಳ್ಬೇಕಿದ್ರೆ, ನನ್ನ ಫೇಶಿಯಲ್ ಮಾಡಿಸಿದ್ರಲ್ಲ, ಅವರು ನನ್ನ ಪ್ರಮೋಷನ್ಗೋಸ್ಕರ ಬಳಸ್ಕೊಂಡಿಲ್ಲ. ಅವರು ನನ್ನ ಫ್ಯಾನ್. ಆಕ್ಚುಲಿ ನನ್ನ ಮನೋ ಅನ್ನೋ ಇದು ಸಾಂಗ್ ರಿಲೀಸ್ಗೆ ಹೋದಾಗ ಅಲ್ಲಿ ಅವರು ನನ್ಗೆ ಆರ್ಟಿಸ್ಟ್ ಆಗಿ ಪರಿಚಯ ಆಗಿದೆ. ಅಂದ್ರೆ ಅವ್ರು ಮೇಕಪ್ ಆರ್ಟಿಸ್ಟ್ ನನಗೆ ಪರಿಚಯ ಆಗಿದ್ದು. ನಾನು ಈ ತರ ಮೇಕಪ್ ಮಾಡ್ಬೇಕು, ಈ ತರ ಯಾವಾಗಾದ್ರು ಬ್ಯಾಂಗ್ಳೂರ್ ಬಂದ್ರೆ ನಮ್ಮ ಪಾರ್ಲರ್ ಬನ್ನಿ, ನಿಮ್ಗೆ ಫ್ರೀ ಆಗಿ ಮಾಡ್ಕೊಡ್ತೀನಿ, ನೀನಂದ್ರೆ ಇಷ್ಟ ಅಂತ ಅಭಿಮಾನಿ ಪ್ರೀತಿಗ ಅಂದ್ರೆ ಅಭಿಮಾನಿ ಅವರು ನನ್ನ ಪ್ರೀತಿಯಿಂದ ಕರೆದಿದ್ದು. ಸೊ ಕರೆದಿರೋದಕ್ಕೆ ನಾನು ಹೋದಲ್ಲಿ ಮಾಡಿಸ್ಕೊಂಡಿದ್ದು ಅಷ್ಟೇ ಹೊರತು ಅವ್ರೇನೋ ನನ್ಗೆ ಮಾಡ್ಸೋದ್ನ ಅದೆಲ್ಲ ಮಾಡಿಸೋದ್ನ ಅವ್ರು ಒಳ್ಳೆಯವರ ಕೆಟ್ಟವರ ಅಂತ ಜಡ್ಜ್ ಮಾಡೋ ಅಂತ ಹೋಗ್ಬಾರ್ದು. ಯಾರು ಜಡ್ಜ್ ಮಾಡಬಾರ್ದು ಅಂತ ಅಷ್ಟೇ ಹೇಳ್ತಾ ಇದೀನಿ. ಮತ್ತೆ ಇನ್ನೇನು ನನಗೆ ಪರ್ಸನಲ್ ಕಮೆಂಟ್ ಗಳೆಲ್ಲ ನನಗಲ್ಲ, ಅವ್ರಿಗೆ ಬರ್ತಿದೆ, ನನಗ್ ಬರ್ತಾ ಇಲ್ಲ ಅಷ್ಟು. ನಾನಂದ್ರೆ ಓಪನ್ ಆಗಿ ಬೈದ್ ಬಿಡ್ತೀನಿ ಬೇರೆಯವ್ರಿಗೆ, ಅದಕ್ ಬರ್ತಾ ಇಲ್ಲ. ಅವ್ರು ಬರ್ತಾ ಇದೆ ಪರ್ಸನಲ್ ಕಮೆಂಟ್ಗಳು. ನೀನೇನು ಕಿಪ್ಪಿಂದ ಬೆಳೀತಿದ್ಯಾ, ಕಿಪ್ಪಿಂದ ಅದ್ ಮಾಡ್ತಿದ್ಯಾ, ಕಿಪ್ಪಿಂದ ಯಾಕೆ ಹಿಂಗೆ ತಿಳ್ಕೊಂತಿದೀರಾ? ಇವಾಗ ಅವ್ರು ಬೆಳೆದ್ರೆ ಅವ್ಳು ಆಲ್ರೆಡಿ ಬೆಳೆದಿದ್ದಾರೆ ಗುರು, ಆರ್ಟಿಸ್ಟ್ ಅವಳು ಸೀರಿಯಲ್ ಆಕ್ಟರ್ ಅವರು. ನಾನು ಆರ್ಟಿಸ್ಟ್, ಅವ್ರು ಆಕ್ಟರು. ಅವ್ರು ಆಲ್ರೆಡಿ ಬೆಳೆದಿದ್ದಾರೆ. ಅವ್ರು ಬೆಳೆಯುವಂತ ಅವಶ್ಯಕತೆ ಏನಿದೆ? ಅವ್ರು ನನ್ನಿಂದ ಏನು ಬೆಳಿಬೇಕು? ಅವರು ಮಾತಾಡ್ತಿದ್ರೆ ಎಲ್ಲರೂ ಏನೇನೋ ಮಾತಾಡ್ತೀರಾ, ಅದು ಮಾತಾಡೋ ಸ್ವಲ್ಪ ನಿಲ್ಸಿ. ಇವಾಗ ಮುತ್ತಿಗೂ ಹಂಗೆ ಅಂತಿದ್ದೀರಿ, ಇವಾಗ ಹಂಗೆ ಅಂತ ಇದ್ರಿ. ಅದನ್ನ ಅವನ ಬಗ್ಗೆ ನಾನು ಏನು ಕೇಳ್ತಾ ಇದೀನಿ ಅಂದ್ರೆ, ಅವನಿಗೆ ಬಂದ್ಬಿಟ್ಟು ಯಾರ್ಯಾರೋ 3rd person ಕಮೆಂಟ್
ಗಳು ಹಾಕ್ತಾರೆ. ಕಮೆಂಟ್ ಗಳಾಗಿ ಯಾವನೋ ಒಬ್ಬ ಮೆಸೇಜ್ ಹಾಕಿದ್ದ, ಕಿಪ್ಪಿ ಹಂಗೆ ಕಿಪ್ಪಿ ಹಿಂಗೆ ಅನ್ಕೊಂಡು. ಫಸ್ಟ್ ಆಫ್ ಆಲ್ ಅವ್ನು ಯಾವನು ಏನು, ಅವ್ನಿಗೆ ಏನಾಗ್ಬೇಕಿದೆ? ನನ್ಗೆ ಹೊಸ ಲೈಫ್ ಸಿಕ್ಕಿರೋದು ಅವ್ನು ತಡ್ಕೊಳಕ್ ಆಗ್ತಾ ಇಲ್ಲ. ನನ್ಗೆ ಹೊಸ ಲೈಫ್ ಆಗ್ಲಿ, ನನ್ನ ಇಷ್ಟಪಡೋರ್ಗೆ ಜೀವ ಮಾಡಕ್ 100 ಜನ ಯೋಚನೆ ಮಾಡ್ತಾರೆ. ಆದ್ರೆ ನಾನ್ ಯಾವ ಕಾರಣಕ್ಕೂ ಅವನಾಗ್ಲಿ ನಾನು ಎಲ್ಲೂ ಬಿಟ್ಕೊಡಲ್ಲ. ಅವ್ನ್ ಏನೇ ಮಾಡ್ಲಿ, ನನ್ ಎಂತದೇ ಮಾಡ್ಲಿ. ಅದು ನಾನು ಏನು ಕೇಳಿದೆ ಅಂದ್ರೆ, ಅವ್ರ ನನ್ನ ಅಭಿಮಾನಿಯವರು ಕೇಳಿದ್ರು ಆಯ್ತಾ. ಅವ್ರು ಮೀಟ್ ಮಾಡಕ್ ಬಂದಿದ್ರು, ತುಂಬಾ ದೂರದಿಂದ ಬಂದು ಮೀಟ್ ಮಾಡಕ್ ಕೇಳಿದಾಗ ಅವರು ಅಲ್ಲಿ ಬ್ಲಾಗರ್ ಬಂದು ಹೇಳಿ ಅಂತ ಹೇಳಿದಕ್ಕೆ ಅವ್ರು ಬಂದ್ ಕುತ್ಕೊಂಡು ಬ್ಲಾಗರ್ ಕೇಳಿದ್ ಕ್ವಶನ್ ಕೇಳಿದಕ್ಕೆ ಆನ್ಸರ್ ಹೇಳಿದ್ ಬಿಟ್ರೆ, ನಾವಾಗೇನೋ ತಲೆಯಲ್ಲಿ ಇಟ್ಕೊಂಡು ನಾವ್ ಬೆಳೆಯೋಕ್ಕೋಸ್ಕರ ಈ ತರ ಎಲ್ಲ ಮಾತಾಡ್ತಾರೆ. ಫಸ್ಟ್ ಆಫ್ ಆಲ್ ನಾನು ಸಮ್ಮರ್ ಬಂದಿಲ್ಲ ಗುರು. ನಾನು ಒಂದು ಒಳ್ಳೆ ಫ್ಯಾಮಿಲಿಯಿಂದಾನೇ ಬಂದಿದ್ದು ಗುರು. ನಾನು ಯಾವ ಸಮ್ಮಿಂದ ಬಂದಿಲ್ಲ. ನನ್ನ ಫೀಲಿಂಗ್ಸ್ ನಾನು ಹೇಳ್ಕೊಂತ ಇದೀನಿ ಅಂದ್ರೆ ಎಲ್ಲರ ಹತ್ರನು ನಾನು ನಂಬಿಕೆ ಇಟ್ಟು ಹೇಳ್ಕೊಂತ ಇದೀನಿ. ಅದ್ ಬಿಟ್ರೆ ಒಬ್ರು ಹೆಲ್ಪ್ ಮಾಡ್ಬೇಕು ಅಂತಲ್ಲ, ಒಬ್ರ ಹತ್ರ ನಾನು ಟೈಮ್ ಪಾಸ್ ಮಾಡ್ಬೇಕು ಅಂತಲ್ಲ. ನಾನು ನಂಬಿಕೆ ಇಟ್ಟು ನನ್ನ ಫೀಲಿಂಗ್ಸ್ ಹೇಳ್ಕೊಂತೀನಿ. ಅದ್ ಬಿಟ್ಟು ಬೇರೆ ಏನು ಅಲ್ಲ. ಹೇಳ್ಬೇಕಿದ್ರೆ ಇವನು ಕೂಡ ಯಾವ್ದೋ ಸಮ್ ಫ್ಯಾಮಿಲಿ ಆಗ್ಲಿ ಯಾವ ಫ್ಯಾಮಿಲಿಯಿಂದನೂ ಬಂದಿಲ್ಲ. ಇವ್ರಿಗೂ ಒಂದು ಕಲ್ಚರ್ ಇದೆ. ಯಾಕೆ ನಾನು ಯೂಸ್ ಮಾಡ್ತಾ ಇದೀನಿ ಅಂದ್ರೆ, ನಮ್ಮನ್ನ ಆತರ ಬಿಹೇವ್ ಮಾಡ್ತೀವಿ ಅಂತ ಇದ್ದಾರೆ. ಚಂಗ್ಳು ತರ ಹಾಡ್ತಿದೀವಿ ಅಂತ. ಚಂಗ್ಳು ತರ ಹಾಡ್ತಾ ಇಲ್ಲ ನಾವು ಇರೋದೇ ಹೀಗೆ. ನಮ್ಮ ರಿಯಾಲಿಟಿನ ನಾವು ತೋರಿಸ್ಕೊಂಡ್ರೆ ಆ ತರ ಮಾತಾಡ್ತಿದ್ದೀರ. ಬಟ್ ಇವ್ರು ಅವಾಗ್ಲೇ ಕಮೆಂಟ್ ಎಲ್ಲ ನೋಡ್ಬಿಟ್ಟು ಫುಲ್ಲು ಅಂದ್ಬಿಟ್ಟು, ನಾನು ಯಾವತ್ತು ವಿಡಿಯೋ ಮಾಡಲ್ಲ ನಿನ್ ಜೊತೆ, ಒಂದು ರೀಲ್ಸ್ ಕೂಡ ಮಾಡಲ್ಲ, ಒಂದು ಫೋಟೋ ಕೂಡ ಹಾಕಲ್ಲ. ನನಗೆ ತುಂಬಾ ಬೇಜಾರಾಗಿದೆ. ಯಾಕೆ ಈ ತರ ಎಲ್ಲ ಬಂದು ನನ್ ಕಮೆಂಟ್ ಆಗ್ತಿದ್ದಾರೆ. ತಪ್ಪೇನು? ಇವಾಗ ಸರಿ, ನಾನು ಇವಾಗ ಎಕ್ಸಾಂಪಲ್ ನಮ್ಮ ಅಪ್ಪ ಅಣ್ಣನೇ ಹೇಳ್ತೀನಿ. ಇವಾಗ ನನ್ನ ಅಪ್ಪ ಅಣ್ಣನ ಮೀಟ್ ಮಾಡ್ತೀನಿ ಅನ್ಕೋ, ನಾನು ಅಪ್ಪ ಅಣ್ಣನ ಜೊತೆ ವಿಡಿಯೋ ಮಾಡಕ್ ಆಸೆ ನನಗೆ ಮಾಡ್ತೀನಿ. ನಮ್ಮ ಅಣ್ಣ ಅಂತೆಲ್ಲ ನಾನು ಹೋಗಿ ಮಾಡ್ತೀನಿ. ಇವಾಗ ಇಂಚು ಸಿದ್ದುನ ಅನ್ಕೊಳ್ಳಿ, ಅವ್ರ ಮನೆಗೆ ಹೋದ್ರು ಅವ್ರ ಜೊತೆ ನಾನು ವಿಡಿಯೋ ಮಾಡ್ತೀನಿ. ಆ ತಪ್ಪೇನಿದೆ? ಅವ್ರು ಬಳಸ್ಕೊಳ್ಳೋದಂತ ಇದೆ. ಬಾಂಡಿಂಗ್ ಅದು. ಇಷ್ಟ ಇದ್ರೆ ಮಾಡ್ತೀವಿ, ನಾವು ಒಬ್ಬನ ತುಂಬಾ ಇಷ್ಟಪಡ್ತೀವಿ, ಮಾಡ್ತೀವಿ. ತಪ್ಪೇನದು? ನೀವು ಕರೆಯೋದಲ್ಲ, ನಿಮ್ ಜೊತೆ ಮಾಡ್ತೀನಿ ಜನರೇ. ನೀವು ಸೀರಿಯಸ್ ಆಗಿ ನೀವು ಕರೆದ್ರು ನಿಮ್ ಜೊತೆ ಬಂದ್ ಮಾಡ್ತೀನಿ ನಾನು. ತಪ್ಪೇನಿದೆ ಅದ್ರಲ್ಲಿ? ನಮ್ಮನ್ನ ಇಷ್ಟಪಡೋರ ಜೊತೆ ನಾವು ಮಾಡೋದು ತಪ್ಪೇನು ಅಂತ ಬೆಳೆಸ್ಕೊಳ್ಳೋ ಅಂದ್ರೆ ನಿಮ್ಗೆ ಏನ್ ಗೊತ್ತಾ? ಲೈಕ್ ಮಾಡಿ, ಶೇರ್ ಮಾಡಿ ಅನ್ನೋದು ತಪ್ಪ, ಸಬ್ಸ್ಕ್ರೈಬ್ ಮಾಡಿ ಅನ್ನೋದು ತಪ್ಪ. ಅದು ಅನ್ನೋದು ತಪ್ಪಿದ್ರೆ ನಾವು ಅದು ಅನ್ನೋದು ತಪ್ಪು ಬಿಡ್ತೀವಿ. ಅದರಿಂದ ತಾನೇ ನೀವ್ ಅನ್ಕೊಂತಿದ್ದೀರಾ ಅದು ಮಾಡೋಗೋಸ್ಕರ ಅದು ಹೇಳ್ತಿದ್ದೀರಾ. ಮತ್ತೆ ಲವ್ ಸ್ಟೋರಿನಲ್ಲಿ ಅಲ್ಲಿ ಹೇಳ್ತೀರಾ, ಸಿಂಪತಿ ಕ್ರಿಯೇಟ್ ಮಾಡ್ತೀವಿ. ಯಾವ ಸಿಂಪತಿ ಗುರು? ನಾನೇ ಹೇಳ್ತಾ ಇಲ್ವಾ ಇಲ್ಲಿ? ನಾನು ಮುತ್ತು ಭಾಗ್ಯ ಅಲ್ಲಿ ಹೇಳ್ದೆ ಅಂತ ಅಭಿಮಾನಿ ಕೇಳಿದಕ್ಕೆ ಆನ್ಸರ್ ಮಾಡಿದ ಅಷ್ಟೇ ಹೊರತು ಅವ್ರಾಗೆ ಏನು ನಿಜ ಹೇಳ್ಬೇಕಿದ್ರೆ ಅವ್ರು ಟಿವಿ ಅಂದ್ರೆ ಲೈಕ್ ರಿಪೋರ್ಟರ್ ಕ್ರಿಯೇಟರ್, ಇವರೆಲ್ಲ ಒಂದು ರಿಪೋರ್ಟರ್ ಚಾನಲ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ. ಸೊ ಅವಾಗ ಇಂಟರ್ವ್ಯೂ ಕರೆದಾಗ ಇದ್ರ ಬಗ್ಗೆ ಕೇಳಿಲ್ಲ, ಅವರು ಕ್ವಶನ್ ಮರ್ತು ಬಿಟ್ರು. ಅವ್ರು ಅನ್ಕೊಂಡಿದ್ರು ಯಾರಾದ್ರೂ ಕೇಳಿದ್ರೆ ಆನ್ಸರ್ ಕೊಡೋಣ ಅಂತ ಅನ್ಕೊಂಡಿದ್ರು. ಸೊ ಅವ್ರು ಬಂದಾಗ ಕೇಳಿದ ಅಷ್ಟೇ. ನೀವು ಎಲ್ಲ ತಪ್ಪಾಗಿ ನೀವು ನಿಮ್ಗೆ ಇಷ್ಟ ಬಂದಾಗ ನೀವು ಥಿಂಕ್ ಮಾಡ್ತಾ ಇದ್ದೀರಾ, ನೀವು ಇಷ್ಟ ಬಂದಾಗ ಏನೇನೋ ಮಾತಾಡ್ತಿದ್ದೀರಾ. ಯಾಕೆ ಈ ತರ ಮಾತಾಡ್ತಿದ್ರೆ ಗೊತ್ತಿಲ್ಲ ನನಗೆ. ನನ್ ಬಗ್ಗೆ ನಾನ್ ಯಾರ ಜೊತೆ ವಿಡಿಯೋ ಮಾಡಬಾರ್ದು ಅಂತನಾ, ಇಲ್ಲ ನಾನ್ ಯಾರ ಮನೆಗೆ ಹೋಗ್ಬಾರ್ದು ಅಂತನಾ, ಇಲ್ಲ ನನ್ ಜೊತೆ ಯಾರು ಮಾತಾಡಬಾರ್ದು ಅಂತನಾ, ಏನು? ಇವಾಗ ನನ್ ಮುತ್ತು ನೀನೇನೋ ಲೈವ್ ಇದು ವಿಡಿಯೋ ನೀನೇನೋ ನೋಡ್ತಾ ಇದ್ರೆ ನೀನು ತಿಳ್ಕೊಂಬಿರು. ಯಾರು ಏನು ಅಂದ್ರುನು ದಯವಿಟ್ಟು ನೀನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ. ಮತ್ತೆ ಇನ್ನೊಂದು, ನಿನ್ ಪರವಾಗಿ ನಾವೆಲ್ಲ ಸಪೋರ್ಟ್ ಮಾಡ್ತಾನೆ ಇದೀನಿ. ನಿನ್ ಪರವಾಗಿ ನಾನು ಎಷ್ಟು ನಿಂತಿದ್ದೀನಿ ಅದ್ ನನ್ಗೊಬ್ಳು ಗೊತ್ತು. ನನಗೆ ಸಿಂಪತಿ ಅಂತ ಅನ್ಕೋಬೇಡ. ಸಿಂಪತಿ ಅಂತ ದೇವರಾಣೆಗೂ ಇಲ್ಲ. ಮತ್ತೆ ಇನ್ನೊಂದು, ಜನಗಳಿಗೂ ಅದೇ ಹೇಳ್ತಾ ಇದೀನಿ, ಸಿಂಪತಿ ಅಂತ ಅಲ್ಲ. ನಾನು ಬಂದಿದ್ದು ಜನರೇ ಅಂತ ಬಂದಿರೋ ಹುಡುಗಿ. ನಾನು ಯಾರ್ದು ಬಕೆಟ್ ಅಂತ ಹಿಡ್ಕೊಂಡ್ ಬಂದಿಲ್ಲ. ಏನು ಅವಶ್ಯಕತೆನೂ ಇಲ್ಲ. ಓಕೆ, ನನಗೆ ಯಾವ ಚಾನ್ಸ್ ಸಿಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ. ನನಗೆ ಅದ್ರ ಅವಶ್ಯಕತೆನೂ ಇಲ್ಲ. ನನಗೆ ಕೆಟ್ಟ ದಾರಿಗೆ ಹೋಗ್ಬೇಕು ಅವಶ್ಯಕತೆನೂ ನನಗಿಲ್ಲ. ಮತ್ತೆ ಸಿರಿಯವರು ಅಷ್ಟೇ, ಅವರು ಆಗ್ತಾರೆ. ಆಕ್ಚುಲಿ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ ಆಯ್ತಾ. ಇನ್ಸ್ಟಾಗ್ರಾಮ್ ಅಲ್ಲಿ ಬೆಳೆದಿಲ್ಲ, ಟಿವಿಯಲ್ಲೇ ಬೆಳೆದವ್ರು ಅವರು ಆಯ್ತಾ. ಅವ್ರ ನನ್ನ ಜೊತೆ ರೀಲ್ಸ್ ಮಾಡ್ತಾ ಇರೋದು ಅವರ ಫೀಲಿಂಗ್ಸ್ ನ ಮರೆಯಕ್ಕೆ. ಅವ್ರ ಪರ್ಸನಲ್ ಆಗಿ ತುಂಬಾ ಪ್ರಾಬ್ಲಮ್ ಆಗಿದೆ. ನನ್ಗೆ ಅವತ್ತು ಫೋನ್ ಮಾಡಿ ಅವಳ ಹತ್ತಿದ್ ನೋಡ್ಬಿಟ್ಟು ನನಗೆ ಮತ್ತೆ ಕೈ ಕಾಲೆಲ್ಲ ನಡುಗ್ಬಿಟ್ಟು ಫೋನ್ ಮಾಡಿ ಹಂಗ ಹತ್ತಿದ್ಲು. ನನ್ಗೆ ಹಿಂಗ ಆಯ್ತು, ನನ್ಗೆ ಈ ತರ ಆಯ್ತು, ನನ್ಗೆ ಅಂತಾರಲ್ಲ ಅಂತ ಹೇಳಿ ಹತ್ತಿದ್ಲು. ಅಳ್ತಿರೋ ಕಾರಣಕ್ಕಾಗಿ ನಾನು ಸರಿ ಅಮ್ಮ ಬಾರಮ್ಮ ನನ್ ಮನೆಗೆ ಬಂದು ನಾವು ಹೋಗೋಣ ಬಾ, ಎಲ್ಲಾದ್ರೂ ಹೋಗಿ ವಿಡಿಯೋ ಮಾಡ್ಕೊಂಡು ಅದನ್ನ ಮರ್ಸೋಣ ಅಂತ. ಅದು ಕಾರಣಕ್ಕೋಸ್ಕರ ನಾನು ಅವಳ ಲೈಫಲ್ಲಿ ಅನ್ನೋಕ್ಕಿಂತ ಅವಳ ಜೊತೆ ನಾನು ಅದಕ್ಕಾಗಿ ಬಂದಿರೋದು. ಅವಳ ಖುಷಿಗಾಗಿ ಅಷ್ಟೇ. ಅದು ಬಿಟ್ಟು
ಅವಳನ್ನ ಲೈಕ್ ವ್ಯೂಸ್ ಅದು ಇದು ಅಂತ ನಾನು ಬೆಳೆಸ್ತಿದೀನಿ ಅಂದ್ರೆ ಹೆಂಗೆ ಅಂದ್ರೆ ಅವ್ರಿಗೊಂದು ಒಳ್ಳೇದಾಗ್ಲಿ ಏನಾದ್ರು ಒಂದಾಗ್ಲಿ ಅಷ್ಟೇ ಹೊರತು ನನ್ನಿಂದ ಅವ್ರು ಬೆಳೀಲಿ ಅಂತ ಅಲ್ಲ. ನೀವೆಲ್ಲ ಅಂತ ಚೀಪ್ ಆಗಿ ಯೋಚನೆ ಮಾಡೋದು ದಯವಿಟ್ಟು ನಿಲ್ಲಿಸಿ. ನಂಗೆ ತುಂಬಾ ಬೇಜಾರಾಯ್ತು. ಪರ್ಸನಲ್ ಆಗಿ ಯಾರೋ ಕಮೆಂಟ್ ಹಾಕೋರೆ, ಕಮೆಂಟ್ ಅಲ್ಲ ಯಾರೋ 4-5 ಜನ ಮೆಸೇಜ್ ಹಾಕೋರೆ ಅವ್ರಿಗೆ ಹೋಗ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಅದೇ ಬಂದಿದೆ. ಮೆಸೇಜ್ ಹಾಕೋರಲ್ಲ ಹೋಗ್ಬಿಟ್ಟು ನೀ ಸಿಂಪತಿಗೋಸ್ಕರ ಬಂದಿದ್ಯಲ್ಲ ಅವ್ರ ಜೊತೆ ನೀನು ಹೇಳ್ಕೊಂಡು ವಿಡಿಯೋ ಮಾಡಿದ್ರೆ ಲೈಕ್ ಬರುತ್ತೆ ವ್ಯೂಸ್ ಬರುತ್ತೆ ಅಂತ ತಾನೇ ನೀ ಮಾಡ್ತಾ ಇರೋದು ಅಂತ ಬಂದಿದೆ. ಬಟ್ ಅವ್ಳು ಅದನ್ನ ಬೇಜಾರ್ ಮಾಡ್ಕೊಂಡ್ಬಿಟ್ಲು. ಯಾಕಂದ್ರೆ ಅವಳಿಗೆ ಏನೋ ಒಂದು ಮನ್ಸಲ್ಲಿ ತುಂಬಾ ನೋವು ಆಗಿದೆ. ಸೊ ಆ ನೋವು ಮರೆಯಕ್ಕೋಸ್ಕರ ನನ್ ಜೊತೆ ಬಂದಿರೋದಷ್ಟೇ. ಯಾಕಂದ್ರೆ ನನ್ನ ನೋಡಿದ್ರೆ ಯಾರಿಗ ಬೇಕಿದ್ರೂನು ನೋವುನ ಮರಿಬಹುದು. ನನ್ನ ನೋಡಿದ್ರೆ ಎಲ್ಲಾರ್ಗುನು ಇಷ್ಟ ಆಗುತ್ತೆ. ನನ್ನ ನೋಡ್ಸೋಸ್ನ ಎಲ್ಲಾರ್ಗುನು ಅವ್ರನ್ನ ಫೀಲಿಂಗ್ಸ್ ನ ಮರೆಯುವಂತ ಶಕ್ತಿ ನನ್ನಲ್ಲಿ ಇದೆ ಅಂತೇಳಿ ಅವ್ರು ನನ್ನನ್ನ ಚಾಯ್ಸ್ ಮಾಡ್ಕೊಂಡು ನನ್ ಜೊತೆ ಫೋನ್ ಮಾಡಿ ಎಲ್ಲ ಹೇಳ್ಕೊಂಡ್ ಆಮೇಲೆ ನಾನೇ ಕರ್ದಿದ್ದು ಮನೆಗ್ ಬಾ ಕರ್ಕೊಂಡು ಹೋಗು ಬಾ ಮಾತಾಡು ಹಿಂಗೆ ವಿಡಿಯೋ ಮಾಡೋಣ ಅಂತ. ಏನು ತಪ್ಪೇನು? ನನ್ ಪರ್ಸನಲಿ ಅವ್ರ ಬಿಹೇವಿಯರ್ ಇಷ್ಟ. ನೀವ್ ಹೇಳ್ತೀರ ಲೈವ್ ವಿಡಿಯೋಗೋಸ್ಕರ ಅವ್ರು ನಮ್ ಜೊತೆ ಕ್ಲೋಸ್ ಆಗಿರ್ತಾರೆ, ವಿಡಿಯೋಗೋಸ್ಕರ ಅವ್ರು ನನ್ಗೆ ಅಪ್ಕೊಂತಾರೆ ಮುದ್ ಮಾಡ್ತಾರೆ ಅದಿಲ್ಲ. ಪರ್ಸನಲ್ ಆಗಿ ಹೇಳ್ತೀನಿ, ನನ್ಗೆ ಪರ್ಸನಲ್ ಪ್ರಾಬ್ಲಮ್ ಅಂದ್ರೆ ಪರ್ಸನಲ್ ಅಂದ್ರೆ ಹೆಲ್ತ್ ಇಶ್ಯೂಸ್ ಅದೆಲ್ಲ ಹೆಣ್ಮಕ್ಳು ನ್ಯಾಚುರಲ್ ಆಗ್ತಾ ಇರುತ್ತೆ. ಸೊ ಅದಾದಾಗ ಈ ರೋಡ್ ದಾಟಾಗ ನನ್ ಕೈ ಕಾಲ ಎಲ್ಲ ನೋವು ನನ್ಗೆ ಹೇಳ್ಬೇಕಿದ್ರೆ ದಾಟಾಗ ನನ್ನನ್ನ ಮಗು ತರ ಎತ್ಕೊಂಡ್ ಬಂದವಳೆ. ಆ ತರ ಯಾರು ಮಾಡ್ತಾರೆ ಗುರು? ಎಲ್ಲ ಮಗು ತರ ಎತ್ಕೊಂಡ್ ಬಂದು ಅವ್ರಿಗೇನೆ ಪ್ರಾಬ್ಲಮ್ಗಳು ಇರುತ್ತೆ. ಅದನ್ನ ಬಿಟ್ಟು ಮಗು ತರ ಎತ್ಕೊಂಡ್ ಬಂದು ನನ್ನ ಬಸ್ಸಲ್ಲೂ ಅಷ್ಟೇ ಊಟ ಮಗು ತಾಯಿ ತಿನ್ನಿಸ್ತಾಳಲ್ಲ ಊಟನೂ ತಿನ್ಸಿದಾಳೆ, ಕಾಲು ಕೈ ಎಲ್ಲ ಒತ್ಕೊಡ್ತಾಳೆ, ಆತರ ಎಲ್ಲ ಮಾಡ್ತಾಳೆ ಅವಳು. ಯಾರು ಮಾಡ್ತಾರೆ ಆತರ ಎಲ್ಲ ನನ್ ಮಗು ತರ ತರ ನೋಡ್ಕೊಂತಿದ್ದಾಳೆ. ಆತರ ಎಲ್ಲ ನೋಡ್ಕೊಂತಿರೋ ಅಂತ ಒಂದು ಹೆಣ್ಮಗುಗೆ ಬಂದ್ ಕಮೆಂಟ್ ಆತರ ಹಾಕೋದು ಮೆಸೇಜ್ ಹಾಕೋದು ಮಾಡಿದ್ರೆ ಎಷ್ಟು ಬೇಜಾರಾಗಲ್ಲ? ಇಲ್ಲಿ ನನ್ನಿಂದ ಬೆಳೆದು ಏನಾಗ್ಬೇಕು ಗುರು? ಇನ್ಸ್ಟಾಗ್ರಾಮ್ ಶಾಶ್ವತನ? ಫಾಲೋವರ್ಸ್ ಲೈಕ್ ಏನೋ ಶಾಶ್ವತನ? ಇವತ್ತು ಟ್ರೆಂಡಿಂಗ್ ಇರೋರು ನಾಳೆ ಟ್ರೆಂಡಿಂಗ್ ಇಲ್ದಿರ ಹೋಗ್ಬೋದು. ಅದ್ರಲ್ಲಿ ಶಾಶ್ವತನ? ಲೈಫ್ ಗುರು, ಲೈಫ್ ಅಲ್ಲಿ ಏನೋ ಸಾಧನೆ ಮಾಡ್ಬೇಕು, ಇಲ್ಲ ಲೈಫ್ ಅಲ್ಲಿ ಏನೋ ಕೆಲಸ ಮಾಡ್ಕೊಂಡು ಇರ್ಬೇಕು. ಅದ್ ಬಿಟ್ಬಿಟ್ಟು ಲೈಕ್ ವ್ಯೂಸ್ ಅಂತೇಳಿ ಏನಕ್ಕೆ ಎಲ್ಲ ಮಾತಾಡ್ತೀರಾ? ನಂಗೆ ಎಷ್ಟು ಬೇಜಾರಾಯ್ತು ಅಂದ್ರೆ ಅಷ್ಟಿಷ್ಟು ಬೇಜಾರಾಗಿಲ್ಲ ನನಗೆ. ಸೀರಿಯಸ್ ಆಗಿ ಏನೇನೋ ಕಮೆಂಟ್ಗಳು ಏನೇನೋ ಮೆಸೇಜ್ ಬರೋದು ಬೇಜಾರಾಗುತ್ತೆ. ನಾನು ಯಾರ ಜೊತೆ ವಿಡಿಯೋ ಮಾಡಂಗಿಲ್ವಾಗ ನನ್ಗಂತ ಯಾರು ಇರಬಾರ್ದ ಇಲ್ಲಿ? ನನ್ಗಂತ ಒಬ್ರು ಇರಬಾರ್ದ ನನ್ನ ಜೀವನದಲ್ಲಿ. ಮುತ್ತು ಕೂಡ ನನಗೆ ಸಿಕ್ಕವ್ರೆ, ನಿಜ ಹೇಳ್ಬೇಕಿದ್ರೆ ಅವನು ಸಿಕ್ಕೋನು. ಅವನಿಂದ ಯಾವನೋ ಬಂದು ದೂರ ಮಾಡ್ತವ್ರೆ, ಏನೋ ಹೇಳ್ಬಿಟ್ಟು ದೂರ ಮಾಡಿಸ್ತಾರೆ. ಮತ್ತೆ ನನ್ಗೆ ಎಷ್ಟೇ ಪ್ರಾಬ್ಲಮ್ ಇದ್ರು ನಾನೆಲ್ಲಾ ಮಾಡ್ತೀನಿ, ಎಲ್ಲಾನು ಖುಷಿಯಾಗಿ ಇಟ್ಟಿಸ್ಕೊಂಡ್ರು ನೀವುಗಳು ಅದನ್ನೆಲ್ಲ ತಪ್ಪಾಗಿ ತಗೊಂತೀರ, ಎಲ್ಲ ತಪ್ಪಾಗಿ ತಗೊಂತೀರ, ಏನೇನೋ ತಪ್ಪು ತಿಳ್ಕೊಂತೀರ. ಇವಾಗ ನಾನೇನಾದ್ರು ನಂಗೆ ಎಮೋಷನಲ್ ಆಗಿ ಅಳ್ತಾ ಇದ್ರೆ ನನ್ನ ಸಿಂಪತಿ ಅಂತ ಅಂತೀರಾ. ಯಾಕೆ ಈ ತರ ಎಲ್ಲ? ನನಗೆ ನಿಜ ಹೇಳ್ತೀನಿ, ನನ್ ಜೊತೆ ಇರೋರ್ನ ನೀವ್ ಯಾಕೆ ದೂರ ಮಾಡ್ತಿದ್ದೀರ ಅಂತ ನಂಗೆ ಅರ್ಥ ಆಗ್ತಿಲ್ಲ. ನಾನು ಯಾರ ಜೊತೆ ವಿಡಿಯೋ ಮಾಡಂಗಿಲ್ಲ, ನಾನು ಯಾರ ಜೊತೆ ಲೈಕ್ ವ್ಯೂಸ್ಗೋಸ್ಕರ ಯೂಸ್ ಮಾಡ್ತೀನಿ ಅಂತೀರಾ, ಯೂಸ್ ಮಾಡ್ಕೊಂತಾರೆ ಅಂತೀರಾ. ಯಾಕೆ ಇದೆಲ್ಲ ಬೇಕು? ಇದೆಲ್ಲ ಯಾವ್ದು ಶಾಶ್ವತ ಅಲ್ಲ. ನಮ್ಮ ಖುಷಿಗೋಸ್ಕರ ನನ್ನ ನೋವುಗೋಸ್ಕರ ಮರ್ಯಾಗೋಸ್ಕರ ನಾನು ಎಲ್ಲಿಗೋ ಬರ್ತೀನಿ, ಎಲ್ಲೋ ಬಂದು ಯಾರನ್ನ ಮೀಟ್ ಮಾಡ್ತೀನಿ, ಯಾರ ಜೊತೆನೋ ವಿಡಿಯೋ ಮಾಡ್ತೀನಿ, ಏನೋ ಒಂದ್ ಮಾಡ್ಕೊಂಡು ಹೋಗ್ತಾ ಇದೀನಿ. ನೀವ್ ಯಾಕೆ ಎಲ್ಲದಕ್ಕೂ ತಪ್ಪಾಗಿ ನಿಮ್ಗೆ ನೀವೇ ಅನ್ಕೊಂತೀರಾ, ತಪ್ಪಾಗಿ ನೀವೇ ಎಲ್ಲಾನು ಅನ್ಕೊಂಡು ಕಮೆಂಟ್ ಹಾಕ್ತೀರಾ, ಮೆಸೇಜ್ ಹಾಕ್ತೀರಾ. ನನ್ನಿಂದ ಬೆಳೆದ ಅವ್ರಿಗೆ ಏನ್ ಸಿಗುತ್ತೆ ಹೇಳಿಲ್ಲ. ಪ್ರಮೋಷನ್ ಸಿಗ್ಬೋದು, ಅದ್ ಬಿಟ್ಟು ಇನ್ನಿನ್ ಮತ್ತೊಂದ್ ಏನ್ ಸಿಗುತ್ತೆ ಹೇಳಿ? ಏನ್ ಸ್ಯಾಟಿಫೈ ಸಿಗುತ್ತೆ? ಅವ್ರೇನ್ ಅಚೀವ್ ಮಾಡಿದ್ರು ಹಂಗಾದ್ರೆ ನನ್ನಿಂದ ಬೆಳೆದು? ಅವ್ರಾಗೆ ಬೆಳೆದ್ರೆ ಅದು ಅಚೀವ್ಮೆಂಟ್, ನಾನಾಗಿ ಬೆಳೆಸಿದ್ರೆ ಅದು ಬಕೆಟ್ ಅಷ್ಟೇ. ಬಟ್ ಒಂದ್ ತಿಳ್ಕೊಳ್ಳಿ, ಬಕೆಟ್ ಇದೆಯಾ ಅಂತ ಅವ್ರ ಕೆಲಸ ನಾನಾಗಿ ಏನ್ ಬೆಳೆಸ್ತಾ ಇರೋದಂದ್ರೆ ನಾನು ಬಡವ್ರ ಮಕ್ಕಳನ್ನ ಬೆಳೆಸ್ಬೇಕು ಅಂತ ಒಂದು ರೀಸನ್ಗೆ ಕಷ್ಟದಲ್ಲಿದ್ದವ್ರನ್ನ ನಾನು ಸ್ಪಂದಿಸ್ಬೇಕು ಮಾಡೋದ್ ಕೆಲಸ ತಪ್ಪಂಗಾದ್ರೆ ನನ್ ಫಾಲೋವರ್ಸ್ ಎಲ್ಲ ಅರ್ಧ ಜನ ನಾನು ಬೆಳೆಸ್ತಿದೀನಿ. ಇವನ್ ಕೆಲವೊಂದು ಟ್ರೋಲರ್ಸ್ ಅಷ್ಟೇ, ನಾವು ಏನಾದ್ರು ಮೆನ್ಷನ್ ಮಾಡಿದ್ರೆ ಮೆನ್ಷನ್ ಮಾಡಮ್ಮ, ಕೊಲಾಬ್ರೇಷನ್ ತಗೊಳಮ್ಮ ಅಂದ್ರೆ ತಗೊಂತಾ ಇದೀನಿ ನಾನು. ಯಾಕೆ ಹೇಳಿ? ಅವರಿಂದ ನಾನ್ ಬೆಳೆದಿದ್ದೀನಿ, ನಾನು ಅವ್ರಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೀನಿ. ಎಲ್ಲದು ಬಕೆಟ್ ಗಿಕೆಟು ಅಂತೀರಾ. ನನ್ನ ಮರೆಯಕ್ಕೋಸ್ಕರ ವಿಡಿಯೋ ಮಾಡ್ತಾ ಇರೋದು ಅಷ್ಟೇ ಜನ. ನಾವು ಮರೆಯಕ್ಕೋಸ್ಕರ ಎಲ್ಲರ ಜೊತೆ ಹೋಗಿ ವಿಡಿಯೋ ಮಾಡ್ತಾ ಇದೀನಿ. ನೀವ್ ಎಲ್ಲರೂ ಯಾಕೆ ಜನ ಎಲ್ಲ ನನ್ನ ಜೊತೆ ಇರೋರು ನನ್ನನ್ನ ಅರ್ಥ ಮಾಡ್ಕೊಂತಿಲ್ಲ, ಜೊತೆಲಿ ಇರೋರು ನನ್ನನ್ನ ದೂರ ಹೋಗ್ತಾ ಇದಾರೆ ಅಂದ್ರೆ ಹತ್ರ ಇರ್ತಾರೆ. ಇವಾಗ ನನ್ನ ಮುತ್ತುವಿಂದನೂ ದೂರ ಮಾಡ್ತವ್ರೆ. ಎಲ್ಲರೂ ಏನೇನೋ ಹೇಳ್ಕೊಬಂದು ಯಾರೇನೋ ದೂರ
ಮಾಡ್ತಾವ್ರೆ. ಇವಾಗ ಎಲ್ಲಾರು ನನ್ನ ದೂರ ಮಾಡ್ತಿದಾರೆ, ಜೊತೆಲಿ ಇರೋರೆಲ್ಲಾರು ದೂರ ಮಾಡಿಸ್ತಾ ಇದಾರೆ. ನೀವೆಲ್ಲಾರು ನನ್ನ ಒಂಟಿ ಮಾಡ್ತಾ ಇದೀರ. ನಿಜ ಮುಂಚೆ ನಾನು ಒಂಟಿಯಾಗಿದ್ದೆ, ಎಲ್ಲ ಬಂದ್ಬಿಟ್ಟು ಹತ್ರ ಆಗ್ಬಿಟ್ರು, ಇವಾಗ ಎಲ್ಲ ಒಂಟಿ ಮಾಡಿಸ್ತಿದೀರ. ಯಾಕೆ ಜನರು ಈ ತರ ಎಲ್ಲ ಮಾಡ್ತೀರ ಕಮೆಂಟ್ ಹಾಕೊಂಡು? ನಾವ್ ಯಾರ ಜೊತೆ ಚೆನ್ನಾಗಿರ್ಬಾರ್ದ ಹೇಳಿ? ಯಾರ ಜೊತೆ ಚೆನ್ನಾಗಿರ್ಬಾರ್ದ ಲೈಫ್ ಅಲ್ಲಿ? ಒಬ್ರ ಜೊತೆ ಚೆನ್ನಾಗಿದ್ಬಿಟ್ರೆ ತಪ್ಪಾಗಿ ತಗೊಂತೀರಾ, ತಪ್ಪಾಗಿ ತಗೊಂತೀರಾ. ಒಬ್ರ ಜೊತೆ ವಿಡಿಯೋ ಮಾಡ್ಬಿಟ್ರೆ ಏನ್ ಸಿಗುತ್ತೆ ಹೇಳಿ? ಏನೋ ಒಂದು ನಮ್ ಖುಷಿಗೋಸ್ಕರ ನಾವೇನೋ ಮಾಡ್ಕೊಂತಿದೀವಿ, ಅದನ್ನು ಖುಷಿಯಾಗಿರಕ್ಕೂ ಬಿಡಲ್ಲ ಅಂತೀರಾ. ನನ್ನ ಸಿಕ್ಕಿರೋ ಅನ್ನ ದೂರ ಮಾಡ್ತೀರಾ. ಮತ್ ನಮ್ ಪರ್ಸನಲ್ ವಿಷಯಗಳಿಗೆ ಸುಮ್ನೆ ಇಂಟರ್ಫಿಯರ್ ಆಗ್ತೀರಾ, ಅದು ಇದು ಅನ್ಕೊಂಡು ಕೆಟ್ಟದಾಗ ಟ್ರೋಲ್ ಮಾಡ್ತೀರಾ, ಏನೇನೋ ಅನ್ವಯಿಸ್ತಿದೀನಿ, ಏನೇನೋ ಫೇಸ್ ಮಾಡ್ಕೊಂಡು ಸಾಯ್ತಾ ಇದೀನಿ ಜನ. ನನಗೆ ಯಾವಾಗ ಏನ್ ಆಗ್ತೀನಿ ಅಂತ ನಂಗೆ ಗೊತ್ತಾಗ್ತಿಲ್ಲ ಜನ. ನನ್ ಬದುಕ್ಬೇಕಾ ಸಾಯ್ಬೇಕು ಒಂದು ಗೊತ್ತಾಗ್ತಿಲ್ಲ. ನಾನು ನಿಜ ಹೇಳ್ತೀನಿ, ಬದುಕ್ಬೇಕಾ ಸಾಯ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಏನೇನೋ ಆಗ್ಬಿಟ್ಟಿದೆ ಜನ. ನನ್ಗೆ ಸೀರಿಯಸ್ ಆಗಿ ಸಿಂಪತಿ ಅಂತ ದೇವರಲ್ಲಿ ನಮ್ಮ ಅಪ್ಪನ ಮೇಲೆ ಆಣೆ ಇಟ್ಟು ನಾನು ಯಾವತ್ತೂ ಸಿಂಪತಿ ಅಂತ ಹೇಳಲ್ಲ. ನಮ್ಮ ಅಪ್ಪನ ಮೇಲೆ ಆಣೆ ಇಟ್ಟು ಹೇಳ್ತೀನಿ ನೋಡಿ, ನಂಗೆ ಸಿಂಪತಿ ಅಂತೂ ಅಲ್ಲನೇ ಅಲ್ಲ. ನಿಜವಾಗೂ ನಮ್ಮ ಅಪ್ಪ ಅಂದ್ರೆ ನಂಗೆ ಪ್ರಾಣ. ನಿಜವಾಗೂ ನಮ್ಮ ಅಪ್ಪನ ಮಿಸ್ ಮಾಡ್ಕೊಂಡಿದೀನಿ ಆಯ್ತಾ. ನಮ್ಮ ಅಪ್ಪ ಅಂದ್ರೆ ನಂಗೆ ಇಷ್ಟ, ನಿಜ ಹೇಳ್ಬೇಕಿದ್ರೆ. ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಹೋದ್ರು ಅಂತವ್ರ ಮೇಲೆ ಆಣೆ ಇಟ್ಟು ನನ್ ಸುಳ್ಳಿ ಅಂತೂ ಎಲ್ಲ. ನಂಗೆ ಯಾವ ಸಿಂಪತಿನೂ ಅಲ್ಲ, ಸಿಂಪತಿಗೆ ಅರ್ಥನೂ ಇಲ್ಲ. ನಂಗೆ ತುಂಬಾ ಬೇಜಾರಾಗಿದೆ. ನನ್ನ ಇಷ್ಟ ಪಡೋನ್ನ ದೂರ ಮಾಡ್ತಾರೆ ಕೆಲವೊಬ್ರು ಬಂದ್ಬಿಟ್ಟು ಇಲ್ಲಿ ಏನೇನೋ ಮೆಸೇಜ್ ಹಾಕೊಂಡು ಏನೋ ನನ್ ಬಗ್ಗೆ ಇಲ್ಲದಿರೋದೆಲ್ಲ ಹೇಳ್ಕೊಂಡು ದೂರ ಮಾಡ್ತಾವ್ರೆ. ಇದು ನಮ್ ಇಷ್ಟ ಬಂದಾಗ ನಾವ್ ಇರಕ್ಕೆ ಬಿಡ್ತಾ ಇಲ್ಲ. ನಾನು ಒಬ್ರು ಲೈಫ್ ಅಲ್ಲಿ ನಮ್ ಅರಿಯಕ್ಕೋಸ್ಕರ ಅಲ್ಲಿ ಯಾರು ಕರೆದ್ರು ಹೋಗ್ತೀನಿ, ಅವನು ಖುಷಿಯಾಗಿ ಇಟ್ಟಿಸ್ಕೊಂತೀನಿ, ನಾನು ಖುಷಿಯಾಗಿರ್ತೀನಿ. ನಿಜ ನನ್ ಯಾರ ಜೊತೆ ವಿಡಿಯೋ ಮಾಡಿದ್ರು ತಪ್ಪಾಗೆ ಹೋಗುತ್ತೆ, ತಪ್ಪಾಗೆ ಇದ್ ಮಾಡುತ್ತೆ. ನಾನು ಏನ್ ಮಾಡ್ಬೇಕು ಹೇಳಿ ಜನ? ನಂಗೂ ಬೇಜಾರಾಗುತ್ತೆ ಜನ, ಸೀರಿಯಸ್. ನಂಗೂ ಮನೇಲಿ ಇದ್ದು ಬೇಜಾರಾಗಿದೆ. ನಾನು ಹಿಂಗೆ ಚೇಂಜಸ್ ಆಗ್ಲಿ ಅಂತ ಬಂದ್ರೆ ಇನ್ನೂ ನೆಮ್ಮದಿ ಇರಲ್ಲ. ಬಂದು ನನ್ಗೂ ನೆಮ್ಮದಿ ದಿನ ಅಳ್ತಾ ಇರ್ತೀನಿ ಜನ, ದಿನ ಅಳ್ತಾ ಇರ್ತೀನಿ. ಎಲ್ಲ ಏನಾದ್ರು ಒಂದ್ ವಿಷಯಕ್ಕೆ ಅಳ್ತಾ ಕೂತಿರ್ತೀನಿ. ನಾನು ನೆಮ್ಮದಿನೇ ಇಲ್ಲ ಜನ. ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ. ನೆಮ್ಮದಿ ಹಾಳಾಗೋಗ್ಬಿಟ್ಟಿದೆ, ನೆಮ್ಮದಿನೇ ಇಲ್ಲ, ಹಾಳಾಗ್ಬಿಟ್ಟಿದೆ ನನಗೆ. ಮಾಡ್ಬೇಡಿ ಅಂತ ನಾನು ಒಂದೇ ಹೇಳೋದು ಜನ, ಮತ್ತೆ ನನಗೆ ಈ ತರ ಎಲ್ಲ ಟಾರ್ಚರ್ ಮಾಡಬೇಡಿ. ನನ್ ಸೀರಿಯಸ್. ನನ್ನ ಜೊತೆಲಿ ಇರೋರ್ಗು ಒಂದೇ ರಿಕ್ವೆಸ್ಟ್, ಜೊತೆಲಿ ಇಲ್ದಿರೋರ್ಗು ಒಂದೇ ರಿಕ್ವೆಸ್ಟ್ ಮಾಡ್ತಿದೀನಿ. ನನ್ನ ಖುಷಿಗೋಸ್ಕರ ನನಗೆ ಇರಾಕ್ ಬಿಟ್ಬಿಡಿ ಅಷ್ಟೇ. ನನ್ನ ಖುಷಿಗೋಸ್ಕರ ಮತ್ತೆ ಇನ್ನೊಂದು ಮುತ್ತಿಂದ ನನ್ ದೂರ ಮಾಡಬೇಡಿ. ಸೀರಿಯಸ್ ಆಗಿ ಯಾವನೋ ಬಂದ್ಬಿಟ್ಟು ಏನೋ ಮೆಸೇಜ್ ಹಾಕ್ತ, ಏನೋ ಮಾಡ್ದ, ಅದು ಏನೋ ಹೇಳ್ತಾರಲ್ಲ, ತಿಳ್ಕೊಳ್ಳಿ. ಯಾವನೋ ಏನೋ ಮೆಸೇಜ್ ಹಾಕಿದ್ರು ಅಷ್ಟೇ. ದಯವಿಟ್ಟು ನನ್ನ ಮಾತ್ರ ದೂರ ಮಾಡ್ಕೋಬೇಡ. ನಾನು ನಿಜ ಹೇಳ್ತೀನಿ, ನನ್ಗೆ ನೀ ಏನು ಇಲ್ದಿರೋ ಟೈಮಲ್ಲಿ ನೀನ್ ಸಿಕ್ಕಿರೋ ಸತ್ಯ ಹೇಳ್ತೀನಿ. ನಾನು ಇವರೆಲ್ಲ ಪರಿಚಯ ಆಗೋಕ್ಕಿಂತ ಮುಂಚೆ ಅವನೇ ನನಗೆ ಪರಿಚಯ ಆಗಿರೋದು. ನನಗೆ ಏನ್ ಇಲ್ದಿರೋ ಟೈಮಲ್ಲಿ ಸಿಕ್ಕಿರೋನ್ನ ನಾನು ಯಾವತ್ತೂ ಬಿಡ್ಕೊಡಲ್ಲ. ನಾನೆಲ್ಲ ನನ್ನ ಜೊತೆ ಹಂಚ್ಕೊಂಡಿದೀನಿ. ಎಲ್ಲಾನು ಎಲ್ಲದನ್ನು ಅವನಿದ್ದಾರೆ, ಇಲ್ಲ ಅಂತಲ್ಲ. ಅವನ್ನ ಪಡೆಯಕ್ಕೆ ನಾನು ಎಲ್ಲಾ ತರನು ಹೇಳಿದ್ದೀನಿ. ಅವನ್ನ ಪಡೆಯಕ್ಕೆ ನಾ ಪುಣ್ಯ ಮಾಡಿದೀನಿ ಅನ್ನೋದು ನಾನು ಹೇಳಿದೀನಿ. ನನ್ನನ್ನು ಪಡೆಯಕ್ಕೆ ಅವ್ನು ಪುಣ್ಯ ಮಾಡಿದ್ರೆ ಇಬ್ರು ಚೆನ್ನಾಗಿ ಬಾಂಡಿಂಗ್ ಚೆನ್ನಾಗಿ ನಡೀತಿದ್ದಾಗ, ಇವಾಗ ನಾವೇನೋ ಲವ್ ಸ್ಟೋರಿನ ನಾವ್ ಹೇಳ್ಕೊಂಡ್ರಿ ಅಂತ ಹೇಳಿ ಚೆನ್ನಾಗಿ ನಡೀತಿದ್ದಾಗ ಎಲ್ಲ ಬಂದು ಹಾಳು ಮಾಡ್ತಾ ಇದಾರೆ ಕೆಲವೊಬ್ರು. ಎಲ್ಲ ಬಂದು ಹಾಳು ಮಾಡ್ತಿದಾರೆ. ನಮ್ಗೆ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ನಾವು ಒಂಟಿ ಆಗ್ಬಿಟ್ಟು, ನನಗ್ ಭಯ ಸ್ಟಾರ್ಟ್ ಆಗ್ಬಿಟ್ಟು ಎಲ್ಲಿ ನಾನು ಎಲ್ಲಾನು ಕಳ್ಕೊಂಡ್ಬಿಡ್ತೀನಿ, ಎಲ್ಲಿ ನಾವು ಒಂಟಿ ಆಗ್ಬಿಡ್ತೀನಿ ಅಂತ ಭಯ ಸ್ಟಾರ್ಟ್ ಆಗ್ಬಿಟ್ಟಿದೆ. ಎಲ್ಲಾನು ದೂರ ಮಾಡ್ತಾ ಇದೀರ ಜನ. ಕೆಲವು ಕಮೆಂಟ್ ಗಳು ಹಾಕೊಂಡ್ ನೋಡಿದ್ರೆ, ಮೆಸೇಜ್ ಪರ್ಸನಲ್ ಅಲ್ಲಿ ಬಂದ್ ಬೈಯೋದ್ ನೋಡಿದ್ರೆ ಸೀರಿಯಸ್ ಆಗಿ ನನ್ಗೆಲ್ಲಾನು ದೂರ ಮಾಡ್ತಾ ಇದಾರೆ. ನನ್ಗೆ ಚಿಕ್ಕ ವಯಸ್ಸಲ್ಲಿ ಅಪ್ಪನ ಕಳ್ಕೊಂಡೆ, ಇವಾಗ ಸಿಕ್ಕಿರುವಂತ ಲೈಫ್ ಅಲ್ಲಿ ಎಲ್ಲಾನು ದೂರ ಮಾಡ್ತಾರೆ. ಬಟ್ ನನ್ನ ಲೈಫ್ ಅಲ್ಲಿ ಯಾರು ಇರಬಾರ್ದು ಹಂಗ್ ಮಾಡ್ತಾ ಇದಾರೆ. ಇದು ಸಿಂಪತಿ ಅಂತ ಹೇಳ್ತಿದೀಯ, ದಯವಿಟ್ಟು ಸಿಂಪತಿನೂ ಅಲ್ಲ, ಯಾವ್ದು ಅಲ್ಲ. ನನ್ನ ಮನ್ಸಲ್ಲಿರೋ ನೋವನ್ನ ನಾನು ನಿಮ್ಮ ಹತ್ರ ಹೇಳ್ಕೊಂತಿದೀನಿ ಅಷ್ಟೇ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನಾನು ಯಾವತ್ತು ಸಿಂಪತಿ ಕ್ರಿಯೇಟ್ ಮಾಡ್ಕೊಂಡು ಬರೋದು ಬೇಡ, ನನಗೆ ಬರ್ಕೋದು ಬೇಡ. ಎಷ್ಟೋ ಜೊತೆ ಹೇಳ್ಕೊಂಡ್ಬಿಟ್ಟಿದ್ದೀನಿ, ನಾನು ಯಾಕೆ ಬದುಕ್ಬೇಕು, ಸತ್ತೋಗಿತ್ತು ಹೋಗ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಬಟ್ ನನ್ನ ನಂಬಿರೋ ನನ್ನ ತಾಯಿ ಇದಾರೆ. ನಾನು ಸಾಯೋ ಅಂತ ಮಾತುಗಳೆಲ್ಲ ಹೋಗ್ಬಾರ್ದು ಅಂತಗೋಸ್ಕರ ಬದುಕಿದೀನಿ. ಯಾವ್ದಕ್ಕೂ ಬದುಕೊಂಡ್ ಕೂತಿದೀನಿ. ದಯವಿಟ್ಟು ನನ್ನ ಹತ್ರ ಇರೋನ್ನ ದೂರ ಮಾಡುವಂತ ಕೆಲಸ ಮಾಡ್ಬೇಡಿ. ಮತ್ತೆ ದಯವಿಟ್ಟು ಕೆಟ್ಟ ಕಮೆಂಟ್ ಹಾಕ್ಬೇಡಿ. ನಿಮ್ಗೆ ಅಷ್ಟೇ ಪ್ಲೀಸ್ ನಿಮ್ ಕೈ ಮುಗಿ ಕೇಳ್ತೀನಿ. ದಯವಿಟ್ಟು ಯಾರನ್ನು ನೀವು ಅಲ್ಟ್ ಮಾಡ್ಬೇಡಿ. ಪಾಪ ಇವ್ರಿಗೂ ಅಲ್ಟ್ ಆಗಿ ಇಷ್ಟೊತ್ತು ಬೇಡ, ನಿನ್ನ ಹತ್ರ ಯಾವ ವಿಡಿಯೋ ಮಾಡೋದು ಬೇಡ, ಏನು ಬೇಡ ಅಂತ ಹೇಳ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಂಡು ಕೂತವ್ರೆ. ಸೊ ನನ್ಗೂ ಬೇಜಾರಾಗಿದೆ. ಅದಕ್ಕೆ ನಾನು ಯಾವ ಬ್ಲಾಗು ಮಾಡಲ್ಲ ಇನ್ನೊಂದ್ಸಲ.
ಸತ್ಯ ಅಂತ ಹೇಳಿ ಕೂಗುತ್ತವ್ರೆ. ಯಾರಿಗೆ ಅಂದ್ರೆ ಅವ್ರಿಗೆ ತುಂಬಾ ಹರ್ಟ್ ಆಗಿದೆ, ಸೀರಿಯಸ್ ಆಗಿ. ಅವ್ರಿಗೆಲ್ಲ ಎಷ್ಟೊಂದು ಮೆಸೇಜ್ ಬೇಕಿದ್ರೆ ತೋರಿಸ್ತಾರೆ, ಬೇಕಿದ್ರೆ ಹಾಕಿರೋ ಮೆಸೇಜ್ ಎಲ್ಲರೂ ಎಷ್ಟೊಂದು ಮೆಸೇಜ್ಗಳು ಪರ್ಸನಲ್ ಆಗಿ ಎಷ್ಟು ಬೈದಿರೋದು ಎಲ್ಲ ತೋರಿಸ್ತಾರೆ. ಸೊ ಬೇಜಾರಾಗಿದೆ ಅಂದ್ರೆ ಸೀರಿಯಸ್ ಬೇಜಾರಾಗಿದೆ. ಏನಕ್ ಬೇಕು ಈ ಮಾತುಗಳು, ಏನಕ್ ಬೇಕು ನನಗೆ ಅನ್ಸ್ಬಿಟ್ಟಿದೆ ಏನಕ್ ಬೇಕಪ್ಪ ಈ ಸವಾಸ ಅಂತ ಅನ್ಸ್ಬಿಟ್ಟಿದೆ. ಆದ್ರೆ ಏನ್ ಮಾಡೋಣ, ಇಲ್ಲಿ ಏನೋ ಒಂದ್ ಬೆಳಿಬೇಕು, ಏನೋ ಒಂದ್ ಮಾಡ್ಬೇಕು ಅಂತ ಬಂದವಳನ್ನ ಎಲ್ಲೆಲ್ಲೂ ಕರ್ಕೊಂಡು ಹೋಗ್ತಾ ಇದಾರೆ. ಜೊತೆಲಿ ಇರೋರು ಕೂಡ ಅರ್ಥ ಮಾಡ್ಕೊಂತಿಲ್ಲ, ಜೊತೆಲಿ ಇಲ್ದಿರೋರು ಅರ್ಥ ಮಾಡ್ಕೊಂತಿಲ್ಲ, ಯಾರು ಅರ್ಥ ಮಾಡ್ಕೊಂತಿಲ್ಲ. ನನ್ನ ಒಂಟಿ ಮಾಡಕ್ ಪ್ರಯತ್ನ ಮಾಡ್ತಿದೀರ, ನಂಗೆ ಅದು ಗೊತ್ತು. ನನ್ನ ಒಂಟಿ ಮಾಡಕ್ ಪ್ರಯತ್ನ ಮುಂದೆ ಆದ್ರೂ ಅರ್ಥ ಮಾಡ್ಕೊಂಡು ರಿಯಾಕ್ಟ್ ಮಾಡಿ. ಇದನ್ ಇನ್ನೆಚ್ಚು ನನ್ನ ಕೈಲೂ ಹೇಳಕ್ಕಾಗಲ್ಲ, ಅವಳ ಕೈಲೂ ಹೇಳಕ್ಕಾಗಲ್ಲ. ನಾನು ಅವಾಗಿಂದ ಮಾತೇ ಆಡಿಲ್ಲ, ಸೈಲೆಂಟ್ ಆಗಿ ಕೂತಿದ್ದೆ. ನನ್ನ ಕೈಲಿ ಆಗ್ತಿಲ್ಲ ನೀವು ಹೇಳ್ತಾ ಇರೋದ್ನೆಲ್ಲ ಅಕ್ಸೆಪ್ಟ್ ಮಾಡಕ್ಕೆ. ಬೇಸಿಕಲಿ ನಾನು ಆ ಫ್ಯಾಮಿಲಿಯಿಂದನೂ ಬಂದಿಲ್ಲ, ಆ ಥರ ಹುಡುಗಿ ಅಲ್ವೂ ಅಲ್ಲ. ನನ್ನ ಜೊತೆ ಇರೋರ್ಗೆ ನಾನೇನು ಅಂತ ಗೊತ್ತಿರೋರ್ಗೆ ನಾನೇನಂತ ಗೊತ್ತಿರುತ್ತೆ. ನೀವು ಹೇಳಿದ ತಕ್ಷಣ ನಾನು ಅದೆಲ್ಲ ಆಗಲ್ಲ. ಸೊ ಪ್ಲೀಸ್ ಅರ್ಥ ಮಾಡ್ಕೊಂಡು ಇದು ಮಾಡಿ. ಏನು ಹೇಳಲ್ಲ ನಾನಿನ್ನ. ನಿಮ್ ಇಷ್ಟ. ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳೋದಾದ್ರೆ ಮಾಡ್ಕೊಳ್ಳಿ ಅಷ್ಟೇ.